ಆತ್ಮೀಯ ಮಕ್ಕಳೇ, ಜೈ ಶ್ರೀರಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸರಿ. ಪರೀಕ್ಷೆ ಎಲ್ಲ ಚೆನ್ನಾಗಿ ಬರೆದಿದ್ದೀರಾ? ಹಾಗಾದರೆ ಇಂದಿನ ಅವಧಿಗೆ ನಾವು ಕೂತ್ಕೊಳ್ಳೋಣವಾ? ಸರಿ ಮಕ್ಕಳೇ, ನೀವು ಪುಸ್ತಕ ಓಪನ್ ಮಾಡಿ, ನೋಟ್ಬುಕ್ಕು ಕೂಡ ಹತ್ತಿರ ಇರಲಿ, ಪೆನ್ ಎಲ್ಲ ಇಟ್ಕೊಳ್ಳಿ, ಪುಸ್ತಕ ಓಪನ್ ಮಾಡಿ. ನಾನು ಹೇಳ್ತಾ ಹೋಗ್ತೇನೆ, ನೀವು ಅದನ್ನು ನೋಡ್ತಾ ಹೋಗಬೇಕು. ಸರಿನಾ ಮಕ್ಕಳಲ್ಲಿ? ನೋಡಿ, ಚಿತ್ರ ನೋಡಿ. ನೀತಿ ಕಥೆಗಳು. ನೀತಿ ಕಥೆಗಳನ್ನು ನೀವೆಲ್ಲ ಓದ್ತೀರಲ್ವಾ? ಕಥೆ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಹಾಗಾದರೆ ಇವತ್ತು ಕೂಡ ನಾವು ಈ ಅವಧಿಯಲ್ಲಿ ಒಂದು ಪಂಚತಂತ್ರದ ಕಥೆಯ ಬಗ್ಗೆ ನೋಡಲಿಕ್ಕಿದ್ದೇವೆ. ಮಕ್ಕಳೇ, ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇಂದು ಗ್ರಂಥಸ್ಥ ಸ್ವರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನು ಪ್ರತಿಪಾದಿಸ್ತವೆ ಅಲ್ವ ಮಕ್ಕಳೇ? ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷ ಯಕ್ಷಿಣಿಯರು, ಅಸುರರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನು ಪಡೆಯುತ್ತವೆ. ನೀವೆಲ್ಲ ಕಥೆಯನ್ನು ಓದ್ತಾ ಹೋದಾಗೆ ಅದು ವಿಸ್ತಾರ ಪಡೆಯುತ್ತಾ ಹೋಗ್ತದೆ. ಬೇರೆ ಬೇರೆ ರೀತಿಯ ಕಥೆಗಳನ್ನು ನೀವು ಓದ್ತಾ ಹೋಗ್ತೀರಿ ಅಲ್ವ ಮಕ್ಕಳೇ? ಸರಿ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಕೂಡ ಆ ಬಾಲ ವೃದ್ಧರಿಗೂ ಪ್ರಿಯವಾಗ್ತವೆ. ದುರ್ಗಸಿಂಹನ ಪಂಚತಂತ್ರದ ಕೃತಿ ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಕಥೆ. ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯನ್ನು ದುರ್ಗಸಿಂಹನು ಕನ್ನಡಕ್ಕೆ ಅಳವಡಿಸಿ ಚಂಪೂ ಶೈಲಿಯಲ್ಲಿ ರಚಿಸಿದ್ದಾನೆ. ಚಿತ್ರದಲ್ಲಿ ನೋಡಿ ಮಕ್ಕಳೇ, ಕವಿಯಾದಂತಹ ವಸುಭಾಗ ಭಟ್ಟ ಅಥವಾ ವಿಷ್ಣು ಶರ್ಮಾ ಇವರು ಸಂಸ್ಕೃತ ಪಂಚತಂತ್ರ ಎನ್ನುವಂತಹ ಕೃತಿಯನ್ನು ರಚಿಸಿದ್ದಾರೆ. ಪಂಚತಂತ್ರ ಕೃತಿ ಅದು ಸಂಸ್ಕೃತದಲ್ಲಿ ಬರೆದಿರುವಂತಹ ಕಥೆಗಳು. ಚಿತ್ರ ನೋಡಿ. ಇದನ್ನೇ ಆಧಾರವಾಗಿಟ್ಟುಕೊಂಡು ದುರ್ಗಸಿಂಹನು ಕನ್ನಡಕ್ಕೆ ಅಳವಡಿಸಿ ಚಂಪೂ ಶೈಲಿಯಲ್ಲಿ ಕಥೆಯನ್ನು ರಚನೆ ಮಾಡಿದ್ದಾನೆ. ದುರ್ಗಸಿಂಹನು ಕರ್ನಾಟಕ ಪಂಚತಂತ್ರ ಎನ್ನುವಂತಹ ಕಥೆ ಪುಸ್ತಕವನ್ನು ಬರೆದಿದ್ದಾನೆ. ಅದು ಚಂಪೂ ಶೈಲಿಯಲ್ಲಿದೆ. ಚಂಪೂ ಶೈಲಿ ಅಂದರೆ ನಿಮಗೆ ಗೊತ್ತುಂಟು, ಅಲ್ಲಿ ಗದ್ಯವೂ ಉಂಟು, ಪದ್ಯವೂ ಉಂಟು ಅಲ್ವ ಮಕ್ಕಳೇ? ಸರಿ. ಅದೇ ರೀತಿ ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದಂತಹ ಕೃತಿಗಳಲ್ಲಿ ಮಹತ್ವದ್ದು. ನೋಡಿ, ಅಲ್ಲಿ ದುರ್ಗಸಿಂಹನು ರಚಿಸಿದಂತಹ ಕರ್ನಾಟಕ ಪಂಚತಂತ್ರಂ ಇದು ಹಳೆಗನ್ನಡದಲ್ಲಿರುವಂತಹ ಒಂದು ಕೃತಿಯಾಗಿದೆ. ಪಂಚತಂತ್ರದ ಕಥೆಗಳು ಅಲ್ಲಿ ಇವೆ. ಪಂಚತಂತ್ರಗಳು 5 ರೀತಿಯ ತಂತ್ರಗಳನ್ನು ಅಳವಡಿಸಿಕೊಂಡು ದುರ್ಗಸಿಂಹನು ಕಥೆಯನ್ನು ರಚನೆ ಮಾಡಿದ್ದಾನೆ. ಇದಕ್ಕೆ ಆಧಾರವಾಗಿರುವಂಥದ್ದು ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯಾಗಿದೆ. ಆದ್ದರಿಂದ ಮಕ್ಕಳೇ, ಇವತ್ತು ನಾವು ದುರ್ಗಸಿಂಹನ ಕೃತಿಯಾದಂತಹ ಪಂಚತಂತ್ರ ಎನ್ನುವ ಆ ಗ್ರಂಥದಿಂದ ಆಯ್ದಂತಹ ಒಂದು ಕಥೆಯ ಬಗ್ಗೆ ನೋಡಲಿಕ್ಕಿದ್ದೇವೆ. ಆ ಕಥೆಯ ಹೆಸರು ವೃಕ್ಷ ಸಾಕ್ಷಿ, ಅಥವಾ ಆ ಗದ್ಯ ಭಾಗದ ಹೆಸರು ವೃಕ್ಷ ಸಾಕ್ಷಿ. ಈ ವೃಕ್ಷ ಸಾಕ್ಷಿಯ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ನೋಡಲಿಕ್ಕಿದ್ದೇವೆ. ನಾವೆಲ್ಲ ಪಾಠಪುಸ್ತಕ ತೆರಿಬೇಕು. ಆ ಪಾಠಪುಸ್ತಕ ತೆರೆದು ಅದರಲ್ಲಿ ನಾನು ಹೇಳಿದಾಗೆ ನೋಡಿಕೊಂಡು ಹೋಗಬೇಕು, ಕೇಳಬೇಕು, ಗಮನವಿಟ್ಟು ಆಲಿಸಬೇಕು. ಸರಿನಾ ಮಕ್ಕಳೇ? ಸರಿ. ನೋಡಿ, ದುರ್ಗಸಿಂಹನ ಪರಿಚಯವನ್ನು ಮಾಡಿಕೊಳ್ಳೋಣ. ಆಗದಾ? ದುರ್ಗಸಿಂಹ ಕವಿಯ ಚಿತ್ರವನ್ನಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿ ಕೃತಿಯ ಚಿತ್ರ ಕೂಡ ಇದೆ. ಅದೇ ರೀತಿ ಆತನು ಹುಟ್ಟಿದಂತಹ ಜಿಲ್ಲೆಯ
ಮ್ಯಾಪು ಕೂಡ ಅಲ್ಲಿ ಚಿತ್ರ ಕಾಣ್ತಾ ಇದೆ. ಸರಿನಾ? ನೋಡಿ, ದುರ್ಗಸಿಂಹ ಕವಿಯ ಪರಿಚಯ. ದುರ್ಗಸಿಂಹನು ಕ್ರಿಸ್ತಶಕ 1031ರಲ್ಲಿ ಕಿಸುಕಾಡು ನಾಡಿನ ಸೈಯಡಿಯಲ್ಲಿ ಜನಿಸಿದನು. 1031ರಲ್ಲಿ. ಈ ಕಿಸುಕಾಡು ನಾಡಿನ ಸೈಯಡಿ ಎನ್ನುವುದು ಈಗ ಅದಕ್ಕೆ ಬೇರೆ ಹೆಸರಿದೆ. ಈಗ ಅದು ಎಲ್ಲಿದೆ ಅಂತ ಹೇಳಿದರೆ, ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅಂತ ಹೆಸರು. ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ. 1ನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನೂ ಸಂಧಿ ವಿಗ್ರಹಿಯೂ ಆಗಿದ್ದ. ದುರ್ಗಸಿಂಹನು ರಾಜನಾದಂತಹ 1ನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕ ಹಾಗೂ ಸಂಧಿ ವಿಗ್ರಹಿ ಆಗಿದ್ದ. ಮತ ಧರ್ಮ ಸಮನ್ವಯಕಾರನಾದ ಈತ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದ. ಈತ ಕರ್ನಾಟಕ ಪಂಚತಂತ್ರ ಎಂಬ ಚಂಪೂ ಕಾವ್ಯದ ಕರ್ತೃ. ಇದು ಹಳೆಗನ್ನಡದಲ್ಲಿ ಇದೆ. ಪಂಚತಂತ್ರಗಳು ಯಾವುದು ಅಂತ ಹೇಳಿದರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾರ್ಯ. ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರಕಾರ್ಯ ಎಂಬ 5 ತಂತ್ರಗಳನ್ನು ಆಧರಿಸಿ ಈ ಕಥೆಯನ್ನು ಹೆಣೆದಿದ್ದಾನೆ ಅಥವಾ ಕಥೆಯನ್ನು ರಚನೆ ಮಾಡಿದ್ದಾನೆ. ಇದಕ್ಕೆ ಆಧಾರ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರಂ ಎನ್ನುವಂತಹ ಗ್ರಂಥ. ಹೀಗೆ ಈ ಗ್ರಂಥದಲ್ಲಿ 48 ಉಪಕಥೆಗಳಿವೆ. ಅಷ್ಟೇ ಅಲ್ಲ, ಕಾವ್ಯವೂ ಇದೆ, ಇದರಲ್ಲಿ ಪದ್ಯವೂ ಇದೆ. 457 ಪದ್ಯ ಇದೆ. 230 ಶ್ಲೋಕ ಇದೆ. 230 ಶ್ಲೋಕ ಇದೆ. ಹೀಗೆ ಇಷ್ಟು ಇರುವಂತಹ ಈ ಗ್ರಂಥದಲ್ಲಿ ಒಂದು ಕಥೆ ಇದೆ. ಯಾವುದು ಅಂತ ಹೇಳಿದರೆ ವೃಕ್ಷ ಸಾಕ್ಷಿ. ಇದು ವಿಶಿಷ್ಟವಾದಂತಹ ಒಂದು ಕಥೆಯಾಗಿದೆ. ಈ ವೃಕ್ಷ ಸಾಕ್ಷಿ ಕಥೆಯ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅಲ್ಲಿ ನೋಡಿ ಮಕ್ಕಳೇ, ದುರ್ಗಸಿಂಹನು ಪಂಚತಂತ್ರ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾನೆ. ಅದು 5 ತಂತ್ರಗಳನ್ನು ಒಳಗೊಂಡಂತಹ ಒಂದು ಕಥೆಯಾಗಿದೆ. ಇಲ್ಲಿ 70 ಉಪಕಥೆಗಳನ್ನು ಇದು ಒಳಗೊಂಡಿದೆ. ಅಷ್ಟೇ ಅಲ್ಲ, 2ನೇ ಚಿತ್ರ ನೋಡಿ, ಅಲ್ಲಿ ಇದು 1ನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿದ್ದಂಥದ್ದು. 1ನೆಯ ಜಗದೇಕ ಮಲ್ಲನ ಚಿತ್ರ ಅಲ್ಲಿ ಕಾಣ್ತಾ ಇದೆ ನಿಮಗೆ. ಆ 1ನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಈತ ಸಂಧಿ ವಿಗ್ರಹಿಯಾಗಿದ್ದ. ಸರಿ, ಈ ಗದ್ಯ ಭಾಗದಲ್ಲಿ, ಈ ಪಾಠದಲ್ಲಿ ಬರುವಂತಹ ಆಶಯ ಏನು ಎನ್ನುವುದನ್ನು ನಾವೀಗ ನೋಡೋಣ. ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದಂತಹ ಒಂದು ಬೃಹತ್ ಕಥೆ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕರವಾಗಿದೆ. ಆಕಾರ ಅಂದರೆ ಆಧಾರ. ಗುಣಾಢ್ಯನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದಂತಹ ಒಂದು ಬೃಹತ್ ಕಥೆ. ಗುಣಾಢ್ಯ ಪೈಶಾಚಿಕ ಭಾಷೆ ಅಂತ ಹಿಂದಿನ ಕಾಲದಲ್ಲಿ ಇತ್ತು. ಅದನ್ನು ಆ ಪೈಶಾಚಿಕ ಭಾಷೆಯಲ್ಲಿ ರಚಿಸಿದವನು ಗುಣಾಢ್ಯ. ಅದನ್ನು ಆಧಾರವಾಗಿಟ್ಟುಕೊಂಡು ವಸುಭಾಗ ಭಟ್ಟ ಸಂಸ್ಕೃತದಲ್ಲಿ ಇದನ್ನು ರಚನೆ ಮಾಡಿದ್ದಾನೆ. ಹೀಗೆ ದುರ್ಗಸಿಂಹನು ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡ ಪಂಚತಂತ್ರವನ್ನು ಬರೆದಿದ್ದಾನೆ ಅಂತ ಹೇಳಿಕೊಂಡಿದ್ದಾನೆ. ಪಂಚತಂತ್ರದ ವೃಕ್ಷಸಾಕ್ಷಿ ಕಥೆಯ ಮೂಲಕ ಹಳೆಗನ್ನಡ ಚಂಪೂ ಕಾವ್ಯವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ವೃಕ್ಷಸಾಕ್ಷಿ ಕಥೆಯಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎನ್ನುವ ನೀತಿಯನ್ನು ನಾವು ಕಾಣಬಹುದು. ಈ ಗದ್ಯ ಭಾಗವು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಬರುವಂತಹ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎನ್ನುವಂತಹ ಪಾತ್ರಗಳು ಹೆಸರಿಗೆ ತಕ್ಕಂತೆ ಗುಣವನ್ನು ಹೊಂದಿದ್ದು, ಧರ್ಮ ಬುದ್ಧಿಯ ಪಾತ್ರವು ಸಹನಶೀಲತೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸಿದರೆ, ದುಷ್ಟಬುದ್ಧಿಯ ಪಾತ್ರವು ತನ್ನ ವಂಚನೆ, ಕಪಟತನ, ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನೇ ಬಲಿ ಕೊಡುವಂತಹ ಹೃದಯಹೀನ ಕೃತ್ಯದಿಂದ
ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂಥ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುತ್ತಾನೆ. ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂಥ ಒಂದು ಗಾದೆ ಮಾತಿನಂತೆ ದುಷ್ಟಬುದ್ಧಿಯು ಕೆಟ್ಟ ಫಲವನ್ನು ಅನುಭವಿಸುತ್ತಾನೆ. ಆತ ವಂಚನೆ ಮಾಡ್ತಾನೆ, ಗೆಳೆಯನಿಗೆ ಕಪಟತನ ಮಾಡ್ತಾನೆ, ಮೋಸದಿಂದ ವರ್ತನೆ ಮಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ತಂದೆಯನ್ನು ಕೂಡ ಬಲಿ ಕೊಡಲಿಕ್ಕೆ ಅವನು ಹಿಂಜರಿಯುವುದಿಲ್ಲ. ಹೀಗೆ ಈ ಕಥೆಯಲ್ಲಿ ಬರುವಂತಹ ಈ ನೀತಿ ಏನು ಅಂತ ಹೇಳಿದರೆ, ಹಣಕ್ಕಿಂತ ಗುಣ ಮೇಲು, ಹಣಕ್ಕಿಂತ ಗುಣ ಮೇಲು ಎಂಬ ಆಶಯವನ್ನು ಇದು ಪ್ರತಿಪಾದಿಸ್ತದೆ. ಹೀಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಹಾಗೆ ಮಾಡಿದ್ದುಣ್ಣೋ ಮಹಾರಾಯ, ಹಣಕ್ಕಿಂತ ಗುಣ ಮೇಲು ಎನ್ನುವಂಥ ಗಾದೆ ಮಾತುಗಳ ಅರ್ಥವನ್ನು ಈ ಕಥೆ ತಿಳಿಸಿಕೊಡುತ್ತದೆ. ಎಲ್ಲ ಆಶಯವನ್ನು ಪ್ರತಿಪಾದಿಸುವಂತಹ ಈ ಗದ್ಯ ಭಾಗದವನ್ನು ನೋಡೋಣ. ಅಲ್ಲಿ ಚಿತ್ರದಲ್ಲಿ ನೋಡಿ, ಪಂಚತಂತ್ರ ಕೃತಿಯ ಚಿತ್ರ ಇದೆ. ಅದೇ ರೀತಿ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿಯರ ಚಿತ್ರ ಇದೆ. ಮುಂದೆ ಪದಗಳ ಅರ್ಥ ನೋಡಿ ಮಕ್ಕಳೇ. ಈ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥ: ಅತಿ ಕುಟಿಲ ಮನ ಅಂದರೆ ಅತಿಯಾದ ಮೋಸದ ಮನಸ್ಸು ಅಂತ ಅರ್ಥ. ಅತಿ ಕುಟಿಲ ಮನ, ಅತಿಯಾದ ಮೋಸದ ಮನಸ್ಸು. ಅನೃತ, ಅನೃತ ಅಂದರೆ ಅಸತ್ಯ ಅಂತ. ಉಯ್ದು, ಉಯ್ದು ಅಂದರೆ ಒಯ್ದು ಅಂತ ಅರ್ಥ. ಅಪರಗಿರಿ, ಅಪರಗಿರಿ ಅಂದರೆ ಅಸ್ತಮಾನದ ಬೆಟ್ಟ, ಅಂದರೆ ಸೂರ್ಯನು ಮುಳುಗುವಂತಹ ಬೆಟ್ಟ, ಪಶ್ಚಿಮದ ಬೆಟ್ಟ ಅಂತ ಅರ್ಥ. ಉರಿಯಟ್ಟಲ್, ಉರಿ ಅಂದರೆ ಬೆಂಕಿ, ಬೆಂಕಿ ಉರಿಯಲು. ಆಮೇಲೆ ಉಸಿರು, ಉಸಿರು ಅಂದರೆ ಹೇಳು ಅಂತ ಅರ್ಥ. ನೋಡಿಕೊಳ್ಳಿ, ಅಲ್ಲಿ ಪಠ್ಯಪುಸ್ತಕದಲ್ಲಿ ನೋಡಿಕೊಳ್ಳಿ. ಅಬ್ಜೋದರ, ಅಬ್ಜೋದರ ಅಂದರೆ ವಿಷ್ಣು. ಎನ್ನೆಂದುದಂ, ನಾನು ಹೇಳಿದ್ದನ್ನು. ಕಾಯಕಾಂತಿ, ವಿಷ್ಣುವಿನ ದೇಹ ಕಾಂತಿ. ಕಾಯ ಅಂದರೆ ದೇಹ, ದೇಹದ ಕಾಂತಿ. ಒಡಂಬಡು ಅಂದರೆ ಒಪ್ಪು. ಆಮೇಲೆ ಅಯ್ಯ, ಅಯ್ಯ ಅಂದರೆ ಇಲ್ಲಿ ಪಾಠದಲ್ಲಿ ತಂದೆ ಅಂತ ಅರ್ಥ. ಪಾಠದಲ್ಲಿ ತಂದೆ ಅಂತ ಅರ್ಥ. ಕಟ್ಟೇಕಾಂತ ಅಂತ ಉಂಟು, ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶ. ಆಮೇಲೆ ಅಷ್ಟವಿಧ, ಅಷ್ಟವಿಧ ಅಂದರೆ ಅಷ್ಟ ಅಂದರೆ 8, ವಿಧ ಅಂದರೆ ಬಗೆ, 8 ಬಗೆಯ. ಕರಂ, ಕರಂ ಅಂದರೆ ತುಂಬ. ಆಮೇಲೆ ಅಳಿ, ಅಳಿ ಅಂದರೆ ನಾಶ ಅಂತ ಅರ್ಥ. ಅದು ಹಳೆಗನ್ನಡದ ಲಕಾರ ಇದೆ ಅಲ್ಲಿ. ಕಳವನಿಡು, ಕಳ್ಳತನದ ಆರೋಪ ಅಂತ. ಕಳ್ಳತನದ ಆರೋಪ ಅಥವಾ ಕಳ್ಳತನ ಆರೋಪಿಸು ಅಂತ ಅರ್ಥ. ಆಚ್ಛಾದಿತ ಅಂದರೆ ಆವರಿಸಿದ. ಕಳೆದುಕೊಂಡುದಕ್ಕೆ ಅಂದರೆ ಕದ್ದುದಕ್ಕೆ. ಆದಿತ್ಯ, ಆದಿತ್ಯ ಅಂದರೆ ಸೂರ್ಯ ಅಂತ ಅರ್ಥ. ಕಾಪು, ಕಾಪು ಅಂದರೆ ರಕ್ಷಣೆ ಅಂತ ಅರ್ಥ. ಇಂಬು, ಇಂಬು ಅಂದರೆ ಅವಕಾಶ. ಕಿಡಿಸು, ಕಿಡಿಸು ಅಂದರೆ ಇಲ್ಲಿ ಕೆಡಿಸು ಅಂತ ಅರ್ಥ. ಉಯ್, ಉಯ್ ಅಂದರೆ ಒಯ್ಯು, 2 ಸಲ ಬಂತಲ್ಲ, ಒಯ್ದು. ಒಯ್ದು ಅಂದರೆ ಒಯ್ದು, ಉಯ್ ಅಂದರೆ ಒಯ್ಯು. ಕಿಡು ಅಂದರೆ ನಾಶವಾಗು. ಅಲ್ಲಿ ಅಳಿ ಕೂಡ ನಾಶ, ಕಿಡು ಕೂಡ ನಾಶವಾಗು ಅಂತ ಅರ್ಥ. ಮುಂದಿನ ಪದದ ಅರ್ಥ ನೋಡಿಕೊಳ್ಳಿ. ಕಿರಿದು, ಕಿರಿದು ಅಂದರೆ ಸ್ವಲ್ಪ. ಕುಳಿ, ಕುಳಿ ಅಂದರೆ ಅಲ್ಲಿ ಹಳೆಗನ್ನಡದ ಲಕಾರ ಇದೆ, ಕುಳಿ, ಹೊಂಡ. ಕೂರ್ಮೆ, ಕೂರ್ಮೆ ಅಂದರೆ ಸ್ನೇಹ. ಕೃತ್ರಿಮ, ಕೃತ್ರಿಮ ಅಂದರೆ ಮೋಸ. ಕೆಲವಾನುಂ, ಕೆಲವು ಅಂತ ಅರ್ಥ. ಕೈಕೊಳ್ಳು, ಸಮ್ಮತಿಸು. ಕೋಟರ ಕುಟೀರ, ಕೋಟರ ಕುಟೀರ ಅಂದರೆ ಮರದ ಪೊಟರೆ. ಕ್ರಮ ಕ್ರಮದೆ, ಮೆಲ್ಲ ಮೆಲ್ಲನೆ. ಕಲ್ತಲೆ, ಲಾ ಉಂಟಲೆ, ಕಲ್ತಲೆ ಅಂದರೆ ಕತ್ತಲೆ ಅಲ್ಲ, ಅಲ್ಲಿ ಕತ್ತಲೆ ಇರೋದು, ಅಲ್ಲಿ ಲಾ ಕೊಟ್ಟಿದ್ದಾರೆ ಅಷ್ಟೇ. ಚೋದ್ಯ, ಚೋದ್ಯ ಅಂದರೆ ಅದ್ಭುತ ಅಂತ. ತತ್ಪಂಚಂ, ಈವರೆಗೆ ನಡೆದ ಘಟನೆ. ತತ್ಪಂಚಂ ಅಂದರೆ ತತ್ಸನ್ನಿಧಾತ ಸ್ಥಿತಂ ಅಂದರೆ ಅಲ್ಲಿರುವ. ತತ್ಸನ್ನಿಧಾನ ಸ್ಥಿತ. ತಮಾಲ, ತಮಾಲ ಅಂದರೆ ಕತ್ತಲೆ. ಕತ್ತಲೆ ಅಂದರೆ ಕತ್ತಲೆ, 2 ಸಲ ಬಂತು ಕತ್ತಲೆ, ತಮಾಲ ಅಂತ. ತಸ್ಕರ ಅಂದರೆ ಕಳ್ಳ. ದಿಗ್ಮುಖ ಅಂದರೆ ದಿಕ್ಕುಗಳು. ದುಷ್ಪುತ್ರ ಅಂದರೆ ಕೆಟ್ಟ ಮಗ, ದುಷ್ಟ ಪುತ್ರ ಅಂತ ಅರ್ಥ. ಪರಿಗ್ರಹ, ಪರಿಗ್ರಹ ಅಂದರೆ ಮನೆಯವರೆಲ್ಲರೂ. ಪರ್ವಿದ ಅಂದರೆ ಆವರಿಸಿದ, ಹಬ್ಬಿದ. ಪಸಿಯದುಂಡು ಅಂದರೆ ಆಹಾರಕ್ಕೆ ಕೊರತೆ ಇಲ್ಲದೆ, ಹಸಿಯದೆ ಉಂಡು. ಪಸಿಯು ಅಂದರೆ ಹಸಿಯು.
ಹಸಿಯದೆ ಉಂಡು. ಪಿರಿದಪ್ಪ ಅಂದರೆ ತುಂಬ ಅಂತ ಅರ್ಥ, ಬಹಳಷ್ಟು. ಪುಗಿಸು ಅಂದರೆ ಹೊಗಿಸು. ಪುಯ್ಲಿಟ್ಟು ಅಂದರೆ ಬೊಬ್ಬೆ ಹಾಕಿ, ಜೋರಾಗಿ ಬೊಬ್ಬೆ ಹಾಕಿ. ಪುಳ್ಳಿ ಅಂದರೆ ಕಟ್ಟಿಗೆ. ಪೂಳು ಅಂದರೆ ಹೂಳು ಅಂತ ಅರ್ಥ. ಪೆರರ್ ಅಂದರೆ ಬೇರೆಯವರು. ಪೊನ್ನು ಸಂಪತ್ತು, ಹಣ. ಪೊಯ್ದುಕೊಂಡು ಬಡಿದುಕೊಳ್ಳುತ್ತಾ. ಪೊಳ್ತು ಪೋಗು ಅಂದರೆ ಕತ್ತಲಾಗು. ನೋಡಿ, ತಮಾಳ ಅಂದರೆ ಕತ್ತಲೆ, ಪೊಳ್ತು ಪೋಗು ಅಂದರೆ ಕತ್ತಲಾಗು ಅಂದರೆ ಸಂಜೆ ಆಗುವಂಥ ಕತ್ತಲಾಗ್ತಾ ಬರೋದು. ಪೊಳಲ್ ಅಂದರೆ ನಗರ. ಇನ್ನೊಂದು ಪೊಳಲ್ ಅಂದರೆ ಪೊಟಾರೆ ಅಂತ. ಎರಡು ಪೊಳಲು ಬರ್ತದೆ ಇಲ್ಲಿ. ಒಂದು ಕಡೆ ಅದು ನಗರ ಅಂತ ಅರ್ಥ, ಇನ್ನೊಂದು ಕಡೆ ಪೊಟಾರೆ ಅಂತ ಅರ್ಥ. ಎಲ್ಲವೂ ಹಳೆಗನ್ನಡದ ಲಕಾರ. ಪೋಗಲ್ಪಡೆ ಅಂದರೆ ಹೋಗಲು ಅನುವಾಗು. ಪ್ರಕರಾಂಜನ ಪುಂಜ, ಕಾಡಿಗೆಯ ರಾಶಿ ಅಂದರೆ ಕಪ್ಪಾದ ಕಾಡಿಗೆ ಅಂತ ಅರ್ಥ. ಪ್ರಕರಾಂಜನ ಪುಂಜ, ಕಾಡಿಗೆಯ ರಾಶಿ ಅಂತ ಅರ್ಥ. ಇದಿಷ್ಟು ಪದಗಳ ಅರ್ಥ. ಇದನ್ನು ಸರಿಯಾಗಿ ನೋಡಿಕೊಂಡು ನೀವು ಪಾಠ ಓದಬೇಕಾಗ್ತದೆ, ಇಲ್ಲದ್ರೆ ಪಾಠ ಓದಿದರೆ ಅರ್ಥ ಆಗೋದಿಲ್ಲ. ಈಗ ನಾನು ಪಾಠ ಓದ್ತಾ, ಬಿಡಿಸಿ ಓದ್ತಾ ವಿವರಿಸ್ತಾ ಹೋಗ್ತೇನೆ, ನೀವು ಕೇಳಬೇಕು. ಆಗ್ಬೋದಾ ಮಕ್ಕಳೇ? ಸರಿನಾ? ಪಾಠವನ್ನು ವಿವರಿಸಿ ಓದ್ತಾ ಹೋಗ್ತೇನೆ, ನೀವು ಕೇಳ್ತಾ ಹೋಗಬೇಕು. ಆಗ್ಬೋದಾ? ಸರಿ. ಅಲ್ಲಿ ನೋಡಿಕೊಳ್ಳಿ. ಇಲ್ಲಿ ಕಾಣದಿದ್ದರೆ ನೀವು ಪಾಠ ಪುಸ್ತಕ ತಗೊಳ್ಬೋದು. ಅಲ್ಲಿ ನೋಡಿ, ಮಧುರಾ ನಗರದ ಒಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯಂ ಎಂಬರ್ ಈರ್ವರ್ ವಣಿಕಪುತ್ರರ್ ಪುದುವಿನೊಳು ಪರದು ಪೋಗಿ ಪಿರಿದು ಅಪ್ಪ ಪೊನ್ನ ಪಡೆದು ಮಗುಳ್ದು ಬಂದು ನಿಜ ಜನ್ಮಭೂಮಿ ಅಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬೀಡಂಬಿಟ್ಟು ಅರ್ಧರಾತ್ರಿಯೊಳ್ ಧರ್ಮಬುದ್ಧಿ ದುರ್ಬುದ್ಧಿ ಅಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚಿಕೊಳ್ಳುವಂ ಎನೆ ದುಷ್ಟಬುದ್ಧಿ ಪಾಪ ಬುದ್ಧಿ ಆಗಲ್ ಬಗೆದು ಇಂತು ಎಂದಂ. ನಾವು ಈ ಪೊನ್ನಂ ಪಚ್ಚಿಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದ ಇರುವವರು ಅಲ್ಲಂ. ಮತ್ತಂ ಪರದು ಪೋಗಲ್ ವೀಳ್ಕುಂ ಅದು ಕಾರಣದಿಂ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ ಎನ್ನಂ ಮನ್ ಇಲ್ಲಿಯೇ ಮಡಗುವನ್ ಎನೆ ಧರ್ಮಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನ್ನನಂ ಎಂದು ಬಗೆದಂ. ಅದಕ್ಕೆ ಒಡಂಬಟ್ಟು ಒಂದು ಮಹಾವಟವಿಟಿಪಿಯ ಕೆಲದೊಳ್ ಪೊನ್ನಂ ಪೂಳ್ದು ಮರುದಿವಸಂ ಈರ್ವರುಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನನ್ ಅನುಭವಿಸುತ್ತ ಇರ್ದು ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನ್ ಎಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ಬೀಯಕ್ಕೆ ಪೊನ್ನು ಇಲ್ಲ ಇನ್ನು ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿಂ ಎಂದು ಒಡಂಗೊಂಡು ಹೋಗಿ ಪೋಳ್ದು ಎಡೆಯೊಳು ಪೊನ್ನಂ ಕಾಣದೆ ಇನ್ನು ಉಸಿರದೆ ಇರ್ದೊಡೆ ಅಂದು ತನ್ನ ಮನೆ ಮೇಲೆ ವರ್ಪುದು ಎಂದು ಪೊನ್ನನ್ ಎಲ್ಲಮಂ ನೀನೇ ಕೊಂಡೆ ಎಂಬುದು. ಪೊನ್ನಂ ಪೂಳ್ದು ಅಲ್ಲಿವರೆಗೆ ಕೊಟ್ಟಿದ್ದೇನೆ. ಪೊನ್ನಂ ಪೂಳ್ದು ಮಹಾವಟವಿಟಿಪಿ ಅಂದರೆ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಉಂಟು ದೊಡ್ಡ ಆಲದ ಮರ. ಮಹಾ ಅಂದರೆ ದೊಡ್ಡ, ವಟವಿಟಿಪಿ ಅಂದರೆ ಆಲದ ಮರ. ಅಲ್ಲಿ ಪಾಪಕರ್ಮ ಅಂದರೆ ಕೆಟ್ಟ ಕೆಲಸ ಮಾಡುವವ, ಕೆಟ್ಟ ಯೋಚನೆ ಮಾಡುವವ. ಇನ್ನಲ್ಲಿ ಬೀಯ ಅಂತ ಉಂಟಲ್ವ ಮಕ್ಕಳೇ? ಬೀಯ ಅಂದರೆ ವ್ಯಯ ಅಥವಾ ಖರ್ಚು ಅಂತ ಅರ್ಥ. ಬೀಯ ವ್ಯಯ ತತ್ಸಮ, ಬೀಯ ತದ್ಭವ, ಅಲ್ಲಿ ಖರ್ಚು ಬೀಯ ಅಂದರೆ. ಅದೇ ರೀತಿ ಪರದು ಪೋಗಲ್ ವೇಳ್ಕುಂ, ಪರದು ಅಂದರೆ ವ್ಯಾಪಾರಕ್ಕೆ ಹೋಗಲ ಕಾರಣದಿಂದ. ಪೊನ್ನು ಅಂದರೆ ಸಂಪತ್ತು ಅಥವಾ ಚಿನ್ನ ಅಂತ ಅರ್ಥ. ಪೊನ್ನಂ ಅಂದರೆ ಸಂಪತ್ತನ್ನು, ಚಿನ್ನವನ್ನು. ಹಿಂದಿನ ಕಾಲದಲ್ಲಿ ಚಿನ್ನದ ನಾಣ್ಯಗಳಿರ್ತಿದ್ದದ್ದು ಅಲ್ವಾ, ಯಾವುದು? ಅದೇ ರೀತಿ ಇಲ್ಲಿ ಪೊನ್ನಂ, ಗೊತ್ತಾಯ್ತಾ? ಅದೇ ರೀತಿ ಅಲ್ಲಿ
ಮಧುರಾಪುರದ ಬಹಿರ್ ಉದ್ಯಾನವನದೊಳಗೆ ಅಂತ ಉಂಟು. ಬಹಿರ್ ಅಂದರೆ ಹೊರಗಿರುವಂತಹ ಉದ್ಯಾನವನ, ಪರದು ಹೋಗಿ ಅಂದರೆ ವ್ಯಾಪಾರಕ್ಕೆ ಹೋಗಿ ಅಂತ. ಪಿರಿದಪ್ಪ ಅಂದರೆ ತುಂಬ ಬಹಳಷ್ಟು ಅಂತ ಅರ್ಥ. ಪುದುವಿನೊಳ್, ಪುದುವಿನೊಳ್ ಅಂದರೆ ವಣಿಕ್ ಪುತ್ರರು ಅಂತ ಹೇಳಿದರೆ ವ್ಯಾಪಾರಿ ಮಕ್ಕಳು ಅಂತ ಅರ್ಥ. ವ್ಯಾಪಾರಿ ಮಕ್ಕಳು ಊರಿನಲ್ಲಿ ವ್ಯಾಪಾರಕ್ಕೆ ಹೋಗುವುದು ಅಂತ ಅರ್ಥ. ಇರುವರು ಅಂದರೆ ಇಬ್ಬರು. ಹೀಗೆ ಅಲ್ಲಿ ನೋಡಿ ಚಿತ್ರದಲ್ಲಿ ಇಬ್ಬರು ಚಿತ್ರ ಕಾಣ್ತಾ ಇದೆ. ಯಾರದು? ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ. ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ತಾನು ಸಂಪಾದನೆ ಮಾಡಿದಂತಹ, ತಾವಿಬ್ಬರು ಸಂಪಾದನೆ ಮಾಡಿದ ಹೊನ್ನನ್ನು ಹಿಡ್ಕೊಂಡಿದ್ದಾರೆ. ಕೇಳಿ ಮಕ್ಕಳಲ್ಲಿ, ಮಧುರಾ ನಗರದಲ್ಲಿ ಇದರ ಕಥೆಯನ್ನು, ಅಥವಾ ಇದು ಹಳೆಗನ್ನಡದಲ್ಲಿದ್ದದನ್ನು ನಾನು ಹೊಸಗನ್ನಡದಲ್ಲಿ ಹೇಳ್ತೇನೆ ಈಗ. ಮಧುರಾ ನಗರದಲ್ಲಿ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎಂಬ ಇಬ್ಬರು ವ್ಯಾಪಾರಿ ಮಕ್ಕಳು ವ್ಯಾಪಾರ ಮಾಡ್ತಾ ಇದ್ದರು. ಏನು ಮಾಡ್ತಾಯಿದ್ರು? ವ್ಯಾಪಾರ ಮಾಡ್ತಾಯಿದ್ರು. ಅವರು ಒಂದು ದಿನ ವ್ಯಾಪಾರಕ್ಕೆ ಹೋಗಿ ಸಾಕಷ್ಟು ಸಂಪತ್ತನ್ನು ಸಂಪಾದಿಸಿ ಹಿಂದಿರುಗಿ ಬರುವಾಗ ಮಧುರಾಪುರದ ಹೊರವಲಯಕ್ಕೆ ತಲುಪುವಾಗ ಕತ್ಲಾಗ್ತದೆ. ಹೀಗೆ ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಏನಾಯಿತು, ವ್ಯಾಪಾರಕ್ಕೆ ಹೋಗ್ತಾರೆ, ತುಂಬ ಸಂಪತ್ತು ಸಿಗ್ತದೆ, ಅವರಿಗೆ ಹಣ ಸಿಗ್ತದೆ. ಹೀಗೆ ಇನ್ನು ಮನೆಗೆ ಹೋಗಬೇಕು ಅಂತ ಹೇಳಿ ಮನೆಗೆ ಹೊರಟವರು ಮಧುರಾಪುರಕ್ಕೆ ಬರುವಾಗ, ಹೊರವಲಯಕ್ಕೆ ಬರುವಾಗ ಅಂದರೆ ಊರಿನ ಹೊರವಲಯಕ್ಕೆ ತಲುಪುವಾಗ ಅಲ್ಲಿ ಕತ್ಲಾಗ್ತದೆ. ಆದ್ದರಿಂದ ಅವರೇನು ಮಾಡ್ತಾರೆ, ಅಲ್ಲಿಯೇ ಇದ್ದಂತಹ ಒಂದು ಉದ್ಯಾನವನದಲ್ಲಿ ಉಳ್ಕೊಳ್ತಾರೆ. ಬೀಡು ಬಿಟ್ಟರು, ಬೀಡು ಬಿಡುವುದಂದರೆ ಉಳ್ಕೊಳ್ತಾರೆ. ಅಲ್ಲಿಯೇ ಅವರು ಅವತ್ತು ರಾತ್ರಿ ಕಳೀತಾರೆ. ಮಧ್ಯರಾತ್ರಿ ಆಗುವಾಗ ಧರ್ಮ ಬುದ್ಧಿಯು ದುರ್ಬುದ್ಧಿಯವನಾದಂತಹ ದುಷ್ಟ ಬುದ್ಧಿಯನ್ನು ಕರೆದು ಗಳಿಸಿರುವ ಹೊನ್ನನ್ನು ಪಾಲು ಮಾಡಿಕೊಳ್ಳೋಣ ಎನ್ನಲು ದುಷ್ಟ ಬುದ್ಧಿಯು ಪಾಪ ಬುದ್ಧಿಯನ್ನು ಹೊಂದಿದವನಾಗಿ ಹೀಗೆ ಎಂದನು. ಏನು ಹೇಳ್ತಾನೆ? ಧರ್ಮ ಬುದ್ಧಿಯು ದುರ್ಬುದ್ಧಿಯವನು ಆದಂತಹ ದುಷ್ಟ ಬುದ್ಧಿಯನ್ನು ಕರೀತಾನೆ. ಹೆಸರಿಗೆ ತಕ್ಕಂತೆ ಅಲ್ಲಿ ಹೆಸರು, ಇದು ಅವರ ಗುಣವೂ ಕೂಡ ಇದೆ. ದುರ್ಬುದ್ಧಿಯವನಾದ ದುಷ್ಟ ಬುದ್ಧಿಯನ್ನು ಕರೆದು ಹೀಗೆ ಹೇಳ್ತಾನೆ, ನಾವೇನು ಮಾಡುವ, ಈ ಸಿಕ್ಕಿದಂಥ ಇಷ್ಟು ಹೊನ್ನನ್ನೇನು ಮಾಡುವ, ತೋರಿಸ್ತಾ ಇದ್ದಾನೆ ನೋಡಿ, ಅಷ್ಟು ಹೊನ್ನು ಸಿಕ್ಕಿದೆ, ಅದನ್ನೇನು ಮಾಡುವ, ಹಂಚಿಕೊಳ್ಳೋಣ. ಹಂಚಿಕೊಂಡು ಮತ್ತೆ ಪುನಃ ನಾಳೆ ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಹೇಳುವಾಗ ದುಷ್ಟ ಬುದ್ಧಿ ಏನು ಹೇಳ್ತಾನೆ, ಪಾಪ ಬುದ್ಧಿಯನ್ನು ಹೊಂದಿದವನಾಗಿರ್ತಾನೆ ಅವನು. ಕೆಟ್ಟ ಯೋಚನೆ ಅವನಿಗೆ, ಮೋಸದ ಯೋಚನೆಯೇ ಅವನಿಗೆ ತಲೆಯಲ್ಲಿ ಹೊಳೆಯುತ್ತದೆ. ಅವನು ಹೇಳ್ತಾನೆ, ನಾನು ಈ ಹೊನ್ನನ್ನು, ನಾವಿಬ್ಬರೂ ಕೂಡ ಈ ಚಿನ್ನವನ್ನು, ಈ ಸಂಪತ್ತನ್ನು, ಈ ಹೊನ್ನನ್ನು, ಈ ಹಣವನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ. ಯಾಕೆಂತ ಹೇಳಿದರೆ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕು. ಆದ ಕಾರಣ ನಿನಗೂ ನನಗೂ ವೆಚ್ಚಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನ್ನು ಇಲ್ಲಿಯೇ ಹೂತಿಟ್ಟು ಹೋಗೋಣ ಅಂತ ಸಲಹೆ ಕೊಡ್ತಾನೆ. ಏನಂತ ಸಲಹೆ ಕೊಡ್ತಾನೆ? ಈ ಪ್ರಶ್ನೆ ಉತ್ತರ ಕೇಳಿಕೊಳ್ಳಿ. ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಗೆ ಏನು ಅಂತ ಸಲಹೆ ಕೊಡ್ತಾನೆ? ಏನೊಂದು ಹೇಳಿದರೆ, ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಹೋಗಿ ಸ್ವೇಚ್ಛೆಯಿಂದ ಇರಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಮತ್ತೆ ವ್ಯಾಪಾರಕ್ಕೆ ಹೋಗಬೇಕು. ಆದ ಕಾರಣ ನಿನಗೂ ನನಗೂ ಎಷ್ಟು ವೆಚ್ಚಕ್ಕೆ ಬೇಕು ಅಷ್ಟನ್ನು ಮಾತ್ರ ತೆಗೆದುಕೊಂಡು ಉಳಿದ ಹೊನ್ನನ್ನು ನಾವು ಇಲ್ಲಿಯೇ ಹೂತಿಟ್ಟು ಹೋಗೋಣ ಅಂತ ಹೇಳ್ತಾನೆ, ಸಲಹೆ ಕೊಡ್ತಾನೆ. ಆಗ ಧರ್ಮ ಬುದ್ಧಿಯು ಆ ಪಾಪಕರ್ಮನನ್ನು ತನ್ನ ಗೆಳೆಯನೇ ಎಂದು ನೆನೆದು, ಅವನು ಹೇಳಿದ್ದೆಲ್ಲ ಸರಿ ಅಂತ, ತನ್ನ ಗೆಳೆಯ ಅಲ್ವಾ, ಗೆಳೆಯ ಯಾವತ್ತೂ ಕೂಡ ನನಗೆ ಮೋಸ ಮಾಡುವುದಿಲ್ಲ ಅಂತೇಳಿ ಧರ್ಮ ಬುದ್ಧಿ ಯೋಚನೆ ಮಾಡಿಕೊಂಡು ಒಪ್ಪಿಕೊಳ್ತಾನೆ. ಹೀಗೆ ಅವನ ಮಾತಿಗೆ ಒಪ್ಪಿಕೊಂಡು ಒಂದು ದೊಡ್ಡ ಆಲದ ಮರದ ಬಳಿಯಲ್ಲಿ ಹೊನ್ನನ್ನು ಹೂತಿಡ್ತಾರೆ. ಆಲದ ಮರ ಅಲ್ಲಿ ಇರ್ತದೆ ಉದ್ಯಾನವನದಲ್ಲಿ. ಅಲ್ಲಿ ಅದರ ಬಳಿಯಲ್ಲಿ ಗುಂಡಿ ತೆಗೆದು ಅಥವಾ ಆಳ ಮಾಡಿ ಅದನ್ನು ಹೂತಿಡ್ತಾರೆ. ಮರುದಿನ ಇಬ್ಬರು ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ಮರುದಿನ ಏನು ಮಾಡ್ತಾರೆ? ಹೊರಟು ಹೋಗ್ತಾರೆ. ನೋಡಿ ಅಲ್ಲಿ ಚಿತ್ರದಲ್ಲಿ ಮಕ್ಕಳೇ, ರಾತ್ರಿ ಮಧ್ಯರಾತ್ರಿ ಮಲಗಿಕೊಂಡಿದ್ದಾರೆ. ಮಲಗಿಕೊಂಡಾದಾಗ ಏನು ಹೇಳ್ತಾನೆ ಧರ್ಮ ಬುದ್ಧಿ, ನಾವು ಇದನ್ನು ಈಗಲೇ ಹಂಚಿಕೊಳ್ಳುವ, ಮತ್ತು ನಾಳೆ ಬೆಳಿಗ್ಗೆ ಎದ್ದು ಹೋಗುವ ಅಂತ ಹೇಳ್ತಾನೆ. ಆಗ ಏನು ಸಲಹೆ ಕೊಡ್ತಾನೆ ದುಷ್ಟ ಬುದ್ಧಿ? ಇಲ್ಲ, ನಾವು ನಮಗೆ ಎಷ್ಟು ಬೇಕು, ಎಷ್ಟು ಖರ್ಚಿಗೆ ಬೇಕು ಅಷ್ಟು ಮಾತ್ರ ಕೊಂಡು ಹೋಗೋಣ ಮನೆಗಳಿಗೆ. ಉಳಿದದನ್ನು ಇಲ್ಲಿಯೇ ಒಂದು ಯಾರಿಗೂ ತಿಳಿಯದ ರೀತಿಯಲ್ಲಿ, ಯಾರು ಕಳ್ಳರು ಬಾರದ ರೀತಿಯಲ್ಲಿ, ಕಳ್ಳತನ ಮಾಡದ ರೀತಿಯಲ್ಲಿ ಇಲ್ಲಿ
ಆ ಮರದ ಕೆಳಗೆ ಹೂತಿಡೋಣ ಅಂತ ಹೇಳುವಂತಹ ಚಿತ್ರ ನೋಡಿ ಅಂತೆ. ಅದೇ ರೀತಿ ಮೂರನೇ ಚಿತ್ರ ನೋಡಿ, ಅಲ್ಲಿ ಮರದ ಕೆಳಗೆ ಹೂತಿಡ್ತಾ ಇದ್ದಾರೆ, ರಾತ್ರಿಯಾಗಿ ಇದು ಹೂತಿಡ್ತಾ ಇದ್ದಾರೆ. ಮುಂದೆ ನೋಡಿ, ಪಾಠ ಪುಸ್ತಕ ನೋಡಿ. ಹೀಗೆ ಮರುದಿವಸ ಈರ್ವரும் ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಂಗಲನ್ ಅನುಭವಿಸುತ್ತಿದ್ದು ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನೆಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು ಕೆಲವಾನು ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು ವೀಯಕ್ಕೆ ಪೊನ್ನಿಲ್ಲವೆನ್ನು ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿಂ ಎಂದೊಡಗೊಂಡು ಹೋಗಿ ಪೂಳ್ದೆಡೆಯೊಳ್ ಪೊನ್ನಂ ಕಾಣದೆ ಇನ್ನು ಉಸಿರದೆದ್ದೊಡೆ ಅನೃತಂ ತನ್ನ ಮೇಲೆ ವರ್ಪುದೆಂದು ಪೊನ್ನನೆಲ್ಲಮಂ ನೀನೇ ಕೊಂಡೆ ಎಂಬುದು. ಪೊನ್ನನೆಲ್ಲಂ ನೀನೇ ಕೊಂಡೆ ಅಂತ ಹೇಳ್ತಾನೆ. ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರಸ್ಯಾನೃತಬಲಂ ಎನಿಪ ವಾಕ್ಯಂ ನೆನೆಯುತ್ತುಂ. ಅಲ್ಲಿ ಅತಿ ಕುಟಿಲ ಮನಮಂ, ಅತಿ ಕುಟಿಲ, ಅತಿಯಾದ ಕುಟಿಲವಾದ ಮನಸ್ಸು ಅಂತ. ಅತಿಯಾದ ಕುಟಿಲ ಮನಸ್ಸು. ಧನ ಅಂದರೆ ಹಣ, ಧನಲುಬ್ಧತೆಯಿಂದ, ಹಣದ ಆಸೆಯಿಂದ. ದುಷ್ಟಬುದ್ಧಿ ನುಡಿದಂ, ದುಷ್ಟಬುದ್ಧಿಯು ಹೇಳ್ತಾನೆ. ಪುಸಿಯಂ, ಏನನ್ನು ಪುಸಿಯಂ, ಏನನ್ನು ಹೇಳೋದು? ಪುಸಿ ಅಂದ್ರೇನು? ಸುಳ್ಳು. ಮತಿಗೆಟ್ಟು ಹೇಳ್ತಾನೆ ಅಂದರೆ ಬುದ್ಧಿಯನ್ನು ಬುದ್ಧಿ ಕಳೆದುಕೊಂಡು ಹೇಳ್ತಾನೆ. ತಸ್ಕರಸ್ಯ ಅನೃತ ಬಲಂ ಎನಿಪ ವಾಕ್ಯಂ ನೆನೆಯುತ್ತಂ. ತಸ್ಕರಸ್ಯ ಅಂದರೆ ಏನು? ಕಳ್ಳನಿಗೆ ಸುಳ್ಳೇ ಬಲವನ್ನು ಕೊಡ್ತದೆ ಎನ್ನುವಂಥ ವಾಕ್ಯವನ್ನು ನೆನೆಯುತ್ತಾ ದುಷ್ಟಬುದ್ಧಿ ಸುಳ್ಳನ್ನು ಹೇಳ್ತಾನೆ. ಗೊತ್ತಾಯ್ತಾ? ಅನೃತ ಅಂದರೆ ಸುಳ್ಳು ಅಂತ. ಕಳ್ಳನಾದವನಿಗೆ ಸುಳ್ಳೇ ಬಲವನ್ನು ಕೊಡ್ತದೆ ಅಂತ ಎನ್ನುವಂಥ ಮಾತನ್ನು ಕವಿಯಲ್ಲಿ ಹೇಳುವಂಥದ್ದು ಈ ಪದ್ಯ. ಇದು ಕಂದ ಪದ್ಯ, 4 ಸಾಲಿನ ಪದ್ಯ ಮಕ್ಕಳಲ್ಲಿ ನೋಡಿ. ಆ 4 ಸಾಲಿನ ಪದ್ಯದಲ್ಲಿ ಕವಿ ಏನನ್ನು ವರ್ಣಿಸಿದ್ದಾನೆ ಅಂತೇಳಿದರೆ ದುಷ್ಟ ಬುದ್ಧಿಯ ಕುಟಿಲ ಮನಸ್ಸನ್ನು ವರ್ಣಿಸಿದ್ದಾನೆ. ಒಂದು ವಾಕ್ಯವನ್ನಲ್ಲಿ ಹೇಳ್ತಾನೆ, ತಸ್ಕರಸ್ಯಾನೃತ ಬಲಂ. ಹೀಗೆ ಏನಾಯಿತು? ಪೊಳ್ಳಾಲ ಅಂದರೆ ನಿಮಗೆ ಗೊತ್ತುಂಟು. ಪೊಳ್ಳಾಲ ಅಂದರೆ ಅಲ್ಲಿ ನೋಡಿ, ಪೊಳ್ಳಾಲ ಅಂದ್ರೇನು? ನಗರ. ಪೊಕ್ಕು ಅಂದರೆ ನಗರಕ್ಕೆ ಹೋಗಿ ಅಂತ. ಹೀಗೆ ಅಲ್ಲಿ ಇನ್ಯಾವುದು? ಪೂಳ್ದಂದರೆ ಬಚ್ಚಿಟ್ಟು. ಎಡೆ ಅಂದರೆ ಸ್ಥಳ, ಬಚ್ಚಿಟ್ಟ ಸ್ಥಳ ಅಂತ ಅರ್ಥ. ಉಸಿರು ಅಂದರೆ ಹೇಳು. ಅನೃತ ಅಂದರೆ ಸುಳ್ಳು. ವರ್ಪುದೆಂದು, ಬರುವುದೆಂದು. ಹೀಗೆ ಪೊನ್ನಂದರೆ ಹೊನ್ನು. ಮರುದಿವಸ ಈರ್ವರು ಅಂದರೆ ಇಬ್ಬರು. ಅಲ್ಲಿ ನೋಡಿ, ಇದು ಇಲ್ಲಿರುವಂತಹ ಹಳೆಗನ್ನಡದಲ್ಲಿರುವಂಥದ್ದನ್ನು ನಾನು ಹೊಸ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೆ, ಕೇಳಿಸ್ಕೊಳ್ಳಿ, ನೋಡಿಕೊಳ್ಳಿ. ಹೀಗೆ ತಮ್ಮ ಇಷ್ಟ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಸುಖದಿಂದ ಜೀವನ ನಡೆಸುತ್ತಿದ್ದರು. ಸುಖದಿಂದ ಜೀವನ ನಡೆಸ್ತಾ ಇದ್ರು ನೋಡಿ. ಇಬ್ಬರು ಕೂಡ ಗೆಳೆಯರಾಗಿದ್ದರು, ಸುಖದಿಂದ ಜೀವನ ನಡೆಸ್ತಾ ಇದ್ದರು. ಒಂದು ದಿನ ಏನಾಗ್ತದೆ ಅಂತೇಳಿದರೆ, ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಗೆ ಗೊತ್ತಾಗದ ರೀತಿಯಲ್ಲಿ ಹೊನ್ನನ್ನು ಹೂತಿಟ್ಟ ಬಳಿ ಹೋಗಿ ಅಲ್ಲಿದ್ದ ಎಲ್ಲ ಹೊನ್ನನ್ನು ತೆಗೆದುಕೊಂಡು ಹೊಂಡವನ್ನು ಮೊದಲಿನಂತೆ ಮುಚ್ಚಿ ಕೆಲವು ದಿನಗಳ ನಂತರ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು, ಈಗ ಖರ್ಚಿಗೆ ಹಣ ಇಲ್ಲ, ಆದ್ದರಿಂದ ಸ್ವಲ್ಪ ಹೊನ್ನನ್ನು ಹೂತಿಟ್ಟಲ್ಲಿಂದ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ ನೋಡಿ, ಅವನ ಹತ್ತಿರ ಬಂದು ಚಿತ್ರದಲ್ಲಿ ನೋಡಿ, ಅವನು ಮೋಸ ಮಾಡಿ ಒಂದು ದಿವಸ ರಾತ್ರಿ ಹೋಗಿ ತಗೊಂಡು ಬಂದಾಗಿದೆ ಹೂತಿಟ್ಟದನ್ನೆಲ್ಲ. ಮತ್ತು ತಾನು ಸಿಕ್ಕಿ ಹಾಕಿಕೊಳ್ಬಾರ್ದು ಅಂತೇಳಿ ಧರ್ಮ ಬುದ್ಧಿಯಲ್ಲಿಗೆ ಬಂದು ಏನು ಹೇಳ್ತಾನೆ, ನಮಗೀಗ ಖರ್ಚಿಗೆ ಹಣ ಇಲ್ಲಲ್ವಾ, ಆದ್ದರಿಂದ ನಾವೇನು ಮಾಡುವ, ಅಲ್ಲಿ ಹೂತಿಟ್ಟಂತಹ ಹೊನ್ನಿನಿಂದ ಸ್ವಲ್ಪ ತಗೊಂಡು ಬರುವ ಅಂತ ಹೇಳಿ ಎಲ್ಲರೂ ಇಬ್ಬರು ಹೋಗ್ತಾರೆ. ಅಲ್ಲಿಗೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಯಾರೋ? ದುಷ್ಟ ಬುದ್ಧಿ. ಈಗ ಅಲ್ಲಿ ಹೂತಿಟ್ಟಂಥ ಸ್ಥಳ ಇಬ್ಬರಿಗೆ ಮಾತ್ರ ಗೊತ್ತು. ಅಲ್ಲಿ ಹೋಗಿ ಅವರು ಅಗಿತಾರೆ. ಅಲ್ಲಿ ಹೊನ್ನು ಇರುವುದಿಲ್ಲ. ಇನ್ನು ಆ ಹೊನ್ನು ಇಲ್ಲದೇ ಇದ್ದದನ್ನು ನೋಡಿ ಧರ್ಮ ಬುದ್ಧಿಗೆ ಆಶ್ಚರ್ಯ ಆಗ್ತದೆ. ಆಗ ದುಷ್ಟ ಬುದ್ಧಿ, ಇನ್ನು ನಾನು ಹೇಳದೇ ಇದ್ದರೆ ಸುಳ್ಳಿನ ಆರೋಪ ನನ್ನ ಮೇಲೆ ಬರ್ತದೆ ಅಂತ ಯೋಚಿಸಿ ಹೊನ್ನನ್ನೆಲ್ಲ ನೀನೇ ತೆಗೆದುಕೊಂಡೆ ಅಂತ
ಅತಿ ಕುಟಿಲ ಮನಸ್ಸಿನವನಾಗಿ ದುಷ್ಟಬುದ್ಧಿಯ ಧನದ ಮೇಲೆ ವ್ಯಾಮೋಹ ಹಾಗೂ ಲೋಭತನದಿಂದ ಮತಿ ಕೆಟ್ಟವನಾಗಿ ಕಳ್ಳನಿಗೆ ಸುಳ್ಳೇ ತನ್ನ ಶಕ್ತಿ ಎಂಬ ವಾಕ್ಯವನ್ನು ನೆನೆಯುತ್ತಾ ಸುಳ್ಳು ಹೇಳ್ತಾನೆ. ಕಳ್ಳನಿಗೇನೋ ಸುಳ್ಳೇ ಪ್ರಧಾನ ಅಲ್ವ ಮಕ್ಕಳೇ? ಕಳ್ಳನಾದವನಿಗೆ ಸುಳ್ಳೇ ಪ್ರಧಾನ, ಮತಿಗೆಟ್ಟವನಾಗ್ತಾನೆ. ನೋಡಿ ಅಲ್ಲಿ ಅವನು ಹೇಳ್ತಾನೆ ಮನೆಗೆ ಬಂದು ಹೇಳ್ತಾನೆ, ನಾವಿಬ್ಬರು ಹೋಗುವ, ಅಲ್ಲಿರೋ ಹೂತಿಟ್ಟ ಚಿನ್ನವನ್ನು ತಗೊಂಡು ಬರುವ ಅಂತ ಹೇಳಿದೆ, ಹಣವನ್ನು ತಗೊಂಡು ಬರುವ ಅಂತ ಹೇಳ್ತಾನೆ. ಆದರೆ ಅವನು ಧನ ಅಂದರೆ ಸಂಪತ್ತಿನ ಮೇಲಿನ ವ್ಯಾಮೋಹದಿಂದ ಮತ್ತು ಲೋಭತನದಿಂದ ಅತಿಯಾದ ಆಸೆಯಿಂದ ಮತಿ ಕೆಟ್ಟುಕೊಳ್ತಾನೆ, ಅಂದರೆ ಬುದ್ಧಿಯನ್ನು ಕಳೆದುಕೊಳ್ತಾನೆ. ಅಷ್ಟೇ ಅಲ್ಲ, ಕಳ್ಳನಿಗೆ ಸುಳ್ಳೇ ಶಕ್ತಿಯನ್ನು ನೀಡ್ತದೆ ಎನ್ನುವಂತಹ ವಾಕ್ಯವನ್ನು ನೆನೆಯುತ್ತಾನೆ, ಸುಳ್ಳೇ ಹೇಳ್ತಾನೆ. ಸುಳ್ಳು ಹೇಳಿ ಸುಳ್ಳಿನ ಆರೋಪವನ್ನು, ಕಳ್ಳತನದ ಆರೋಪವನ್ನು ಯಾರಿಗೆ ಹೊರಿಸ್ತಾನೆ? ಧರ್ಮ ಬುದ್ಧಿಗೆ ಹೊರಿಸ್ತಾನೆ. ನೋಡಿ ಅಲ್ಲಿ ಮಕ್ಕಳೇ, ಮುಂದಿನ ಭಾಗ ನೋಡಿ ಓದ್ತೇನೆ. ಅಂತೂ ದುಷ್ಟ ಬುದ್ಧಿ ಮುನ್ನಮೇ ಆಹಾ ಕೆಟ್ಟನೆಂದು ಬಾಯಂ ಬಸಿರಂ ಪೊಯ್ದುಕೊಂಡು ಪುಯಿಲು ಇಟ್ಟು ಧರ್ಮ ಬುದ್ಧಿಯ ಮೇಲೆ ಕಳವನ್ನು ಇಟ್ಟು ಕಾಪರಿದು ಕಾತರಿಸಿ ನುಡಿಯೇ ತತ್ ಕೂರ್ಮೆ ಕಿಡಲ್ ನುಡಿದು ನೀಮ್ಗೆಲ್ ಬಾಯ್ ಆರ್ದು ನೀಮ್ಗೆಲೆ ಬಾಯಿ ಆರ್ದು ಪೋಗಲ್ಪಡೆಯೇ ವಿಚಾರಂಗೈವ್ಯಂ ಎಂದು ಧರ್ಮಾಧಿಕರಣರಲ್ಲಿಗೆ ಬಂದು ಈರ್ವರುಂ ತತ್ಪ್ರಪಂಚಮಂ ಎಲ್ಲಮಂ ಸವಿಸ್ತಾರ ನುಡಿದುಂ ಕಡೆಯಳು ದುಷ್ಟಬುದ್ಧಿ ಇಂತು ಎಂದಂ ಪೊನ್ನಂ ಎಲ್ಲಮನ್ ಈತನೇ ಕಳೆದುಕೊಂಡ. ಅದಕ್ಕೆ ಸಾಕ್ಷಿ ಉಂಟು ಎನೆ ಸಭಾಸದರ್ ಸಾಕ್ಷಿಯಂ ಪೇಳ್ ಎನೆ ಪೊನ್ನಂ ಮಡುಗುವಾಗಲ್ ಈತನುಂ ಆನುಂ ಅಲ್ಲದೆ ಮನುಷ್ಯರ್ ಪೆರರ್ ಇಲ್ಲ. ತತ್ಸನ್ನಿಧಾನ ಸ್ಥಿತಂ ಅಪ್ಪ ವಟವೃಕ್ಷಮೇ ಸಾಕ್ಷಿ ಎಂಬುದು ಧರ್ಮಾಧಿಕರಣರ್ ವಿಸ್ಮಯಂ ಬಟ್ಟು ಈತನ ಮಾತು ಆಶ್ರುತಪೂರ್ವಂ ಈ ಚೋದ್ಯಂ ಮೋಡುವಂ ಎಂದು ಧರ್ಮ ಬುದ್ಧಿಯಂ ಕರೆದು ನೀನ್ ಈ ಸಾಕ್ಷ್ಯಂ ಕೈಕೊಳ್ಳುವುದು ಎಂದೊಡೆ ಆತಂ ವೃಕ್ಷಂ ಸಾಕ್ಷಿ ಎಂದು ಮುನ್ನಂ ಕೇಳ್ದರುಂ ಇಲ್ಲ ಕೇಳ್ದರುಂ ಇಲ್ಲಂ ಎಂದು ಹೇಳ್ತಾನೆ. ಏನಿದರ ಅರ್ಥ ನೋಡ ಅಲ್ಲೇ ಧರ್ಮಾಧಿಕರಣರಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಯಾರು? ದುಷ್ಟ ಬುದ್ಧಿ. ಯಾರನ್ನು? ಧರ್ಮ ಬುದ್ಧಿಯನ್ನು. ಅಂತೂ ದುಷ್ಟ ಬುದ್ಧಿ ಮುನ್ನಮೆ ಆಹಾ ಈ ವಿಷಯ ತಿಳಿದಾಗ ನಟನೆ ಮಾಡ್ತಾನೆ, ನಾಟಕ ಮಾಡ್ತಾನೆ. ನಾಟಕ ಏನು ಅಂತ ಹೇಳಿದರೆ, ನಾನು ಕೆಟ್ಟೆ, ಗೆಳೆಯನ ಸಹವಾಸದಿಂದ ನಾನು ಕೆಟ್ಟೆ ಅಂತ. ಬಸಿರು ಅಂದರೆ ಹೊಟ್ಟೆ, ಬಾಯಿಗೆ ಹೊಟ್ಟೆಯನ್ನೆಲ್ಲ ಪೊಯ್ದುಕೊಂಡ ಅಂದರೆ ಹೊಡೆದುಕೊಂಡ. ಪುಯ್ಲಿಟ್ಟ ಅಂದರೆ ಬೊಬ್ಬೆ ಹೊಡೆದ. ಹೇಗೆ? ಕಾಪರಿದು ಕಾತರಿಸಿ ಅಂದರೆ ನಂಬಿ ಅಂತ ಅರ್ಥ. ತತ್ಕೂರ್ಮೆ ಅಲ್ಲೇ ಕೂರ್ಮೆ ಅಂದರೆ ಪ್ರೀತಿ ಸ್ನೇಹ ಅಂತ ಅರ್ಥ. ಹೀಗೆ ಅಲ್ಲಿ ನೋಡಿ ತತ್ಪ್ರಪಂಚವನ್ನೆಲ್ಲ ಅಂದರೆ ನಡೆದ ವಿಚಾರ ಅಂತ ಅರ್ಥ. ಸವಿಸ್ತಾರಂ ಅಂದರೆ ಸವಿಸ್ತಾರವಾಗಿ. ಹೀಗೆ ಆಮೇಲೆ ಮಡುಗು ಅಂತ ಬರ್ತದೆ ನೋಡಿ ಅಲ್ಲಿ. ಮಡುಗುವಾಗಲಿ ತನಂ ಆನಂ. ಮಡುಗು ಅಂದರೆ ಇಡು ಅಂತ, ಬಚ್ಚಿಡು ಅಂತ ಅರ್ಥ. ಪೆರರ್ ಅಂದರೆ ಬೇರೆಯವರು ಇರಲಿಲ್ಲ. ತತ್ಸನ್ನಿಧಾನ ಸ್ಥಿತಮಪ್ಪ ಅಂದರೆ ಆ ಸ್ಥಳದಲ್ಲಿ, ತತ್ಸನ್ನಿಧಾನ ಅಂದರೆ ಆ ಸ್ಥಳದಲ್ಲಿ ಇದ್ದಂತಹ ವಟವೃಕ್ಷ. ವಟವೃಕ್ಷ ಅಂದ್ರೇನು? ವಟವೃಕ್ಷ ಅಂದರೆ ಅಶ್ವತ್ಥ ಮರ ಅಥವಾ ಆಲದ ಮರ. ಆಲದ ಮರವೇ ಸಾಕ್ಷಿ ಅಂತ ಧರ್ಮಾಧಿಕರಣರಲ್ಲಿ ಹೇಳ್ತಾನೆ. ವಿಸ್ಮಯಂ ಪಡು ಅಂದರೆ ಆಶ್ಚರ್ಯಗೊಳ್ಳು. ಚೋದ್ಯ ಅಂದರೆ ಈ ವಿಶೇಷವಾದಂತಹ ಆಶ್ಚರ್ಯಕರವಾದಂತಹ ಸುದ್ದಿ. ಆಶ್ರುತಪೂರ್ವಂ ಅಂದರೆ ಈವರೆಗೆ ಕೇಳಿದ್ದಲ್ಲ. ಆಶ್ರುತ ಅಂದರೆ ಕೇಳದೆ, ಪೂರ್ವಂ ಅಂದರೆ ಈವರೆಗೆ, ಹಿಂದೆಂದೂ ಕೇಳಿಲ್ಲ, ಇದುವೇ ಮೊದಲು ಕೇಳಿತು ಅಂತ ಅರ್ಥ. ಹೀಗೆ ಈ ಮೊದಲು ಕೇಳ್ದರಿಲ್ಲ ಅಂತ ಹೇಳ್ತಾನೆ ನೋಡಿ. ಅದರ ಅರ್ಥ ಏನು ಅಂತೇಳಿದರೆ, ಹಾಗೆ ದುಷ್ಟಬುದ್ಧಿಯು ಮೊದಲೇ ಆಹಾ ಕೆಟ್ಟನೆಂದು ಬಾಯನ್ನು ಹೊಟ್ಟೆಯನ್ನು ಹೊಡೆದುಕೊಳ್ತಾನೆ, ಕೂಗ್ತಾನೆ, ಬೊಬ್ಬೆ ಹಾಕ್ತಾನೆ, ಕಳವಳಗೊಂಡವನಂತೆ ನಟಿಸ್ತಾನೆ. ಕೂಗ್ತಾನೆ, ಬೊಬ್ಬೆ ಹೊಡಿತಾನೆ, ಕಳವಳಗೊಂಡವನಂತೆ ಏನು ಮಾಡ್ತಾನೆ? ನಟನೆ ಮಾಡ್ತಾನೆ. ಮತ್ತು ಹೇಳ್ತಾನೆ, ಸ್ನೇಹ ನಾಶವಾಯಿತಲ್ಲ ಅಂತ ಜರಿತಾನೆ. ನೀನೇ ಕದ್ದವನೆಂದು ಆರೋಪಿಸ್ತಾನೆ.
ವಿಚಾರಿಸಿ ನೋಡೋಣವೆಂದು ಧರ್ಮಾಧಿಕರಣರಲ್ಲಿಗೆ ಬಂದು ಇಬ್ಬರು ಆ ವಿಚಾರವನ್ನು ಸವಿಸ್ತಾರವಾಗಿ ಹೇಳ್ತಾರೆ. ಕೊನೆಗೆ ದುಷ್ಟಬುದ್ಧಿಯು ಹೀಗೆ ಹೇಳ್ತಾನೆ, ಹೊನ್ನನ್ನೆಲ್ಲವನ್ನು ಈತನೇ ತೆಗೆದುಕೊಂಡ, ಹೊನ್ನನ್ನೆಲ್ಲ ಈತನೇ ತೆಗೆದುಕೊಂಡಿದ್ದಾನೆ, ಅದಕ್ಕೆ ಸಾಕ್ಷಿ ಇದೆ ಎಂದು ಹೇಳಿದಾಗ ಸಭಾಸದರು ಸಾಕ್ಷಿಯನ್ನು ಹೇಳ್ತಾರೆ. ರಾಜನಲ್ಲಿರುವಂತಹ ಅಥವಾ ಧರ್ಮಾಧಿಕರಣರೆಲ್ಲ ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಎಲ್ಲ ಇರುವಂತಹ ಸಭಾಸದರ ಹೇಳ್ತಾರೆ, ಸಾಕ್ಷಿಯನ್ನು ಹೇಳು ಅಂತ ಹೇಳ್ತಾರೆ. ಆಗ ದುಷ್ಟಬುದ್ಧಿ ಹೇಳ್ತಾನೆ, ಹೊನ್ನನ್ನು ಇಡುವಾಗ ಇವನು ಮತ್ತು ನಾನಲ್ಲದೆ ಅಲ್ಲಿ ಯಾರೂ ಇರಲಿಲ್ಲ, ಬೇರೆ ಮನುಷ್ಯರೇ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಟವೃಕ್ಷವೇ ಸಾಕ್ಷಿ. ಆದರೆ ವಟವೃಕ್ಷ ಮಾತ್ರ ನೋಡಿದ್ದು, ಆಲದ ಮರದ ಬುಡದಲ್ಲಿಟ್ಟಾಗ ಆಲದ ಮರ ಮಾತ್ರ ನೋಡಿದ್ದು. ಆದ್ದರಿಂದ ನಾನೀಗ ವಟವೃಕ್ಷವನ್ನೇ ಸಾಕ್ಷಿಯಾಗಿ ಇಡ್ತಾ ಇದ್ದೇನೆ. ಇದನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯಗೊಳ್ತಾರೆ. ಅವರಿಗೆ ಆಶ್ಚರ್ಯ ಆಗ್ತದೆ, ಇದೆಂತಪ್ಪ ಸಾಕ್ಷಿ ಅಂತೇಳಿ. ಇವರ ಮಾತು ಹಿಂದೆಂದೂ ಕೇಳದ ವಿಚಾರ. ಇಂಥ ಮಾತನ್ನವರು ಹಿಂದೆಂದೂ ಕೇಳಲೇ ಇಲ್ಲ ಧರ್ಮಾಧಿಕರಣರು. ಧರ್ಮಾಧಿಕರಣರಾದರೆ ರಾಜನ ಬಳಿ ಇರುವಂತಹ ನ್ಯಾಯವನ್ನು ತೀರ್ಮಾನ ಮಾಡುವಂಥ ಒಂದು ಸದಸ್ಯರ ಒಂದು ಗುಂಪು. ನ್ಯಾಯವನ್ನು ತೀರ್ಮಾನ ಮಾಡುವ ಒಂದು 4-5 ಸದಸ್ಯರ ಗುಂಪಿಗೆ ಅಥವಾ ಸದಸ್ಯರನ್ನು ಧರ್ಮಾಧಿಕರಣರು ಅಂತ ಹೇಳ್ತಾರೆ. ಹೀಗೆ ಧರ್ಮ ಬುದ್ಧಿಯನ್ನು ಕರೀತಾರೆ. ಅವರು ಕರೆದು ಹೇಳ್ತಾರೆ, ನೀನು ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವೆಯಾ ಅಂತ ಹೇಳ್ತಾರೆ. ಆಗ ಅವ ಹೇಳ್ತಾನೆ, ವೃಕ್ಷ ಸಾಕ್ಷಿ ಎಂದು ಈ ಮೊದಲು ನಾನು ಕೇಳಲೂ ಇಲ್ಲ, ಈ ಮೊದಲು ಯಾರೂ ಕೂಡ ಹೇಳಿದವರಾಗಲಿ ಕೇಳಿದವರಾಗಲಿ ಇಲ್ಲ ಅಂತ ಹೇಳ್ತಾನೆ. ಆದರೆ ನಾನು ಒಪ್ಪಿಕೊಳ್ತೇನೆ, ಆದರೆ ಇದನ್ನು ನಾನು ಕೇಳಲಿಲ್ಲ ಹೇಳಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಒಪ್ಪಿಕೊಳ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಪುಸ್ತಕ ಹತ್ತಿರವೇ ಇರಬೇಕು ನಿಮ್ಮ, ಇಲ್ಲದ್ರೆ ನಿಮಗೆ ಕಷ್ಟ ಆಗ್ತದೆ ನೋಡುವಾಗ. ಅಲ್ಲಿ ಓದಲಿಕ್ಕೆ ಕಷ್ಟ ಆಗ್ತದೆ, ಬಿಡಿಸಿ ಓದಬೇಕಾಗ್ತದೆ, ಅರ್ಥ ಕೂಡ ಗೊತ್ತಿರಬೇಕು. ಹೀಗೆ ಇಷ್ಟು ಇವತ್ತಿನ ಅವಧಿಯಲ್ಲಿ ನೋಡಿದ್ದೇವಲ್ವ ಮಕ್ಕಳೇ? ಏನೆಲ್ಲ ನೋಡಿದೆವು? ಒಂದನೇದಾಗಿ ದುಷ್ಟಬುದ್ಧಿಯು ತನ್ನ ಗೆಳೆಯನಾದ ಧರ್ಮಬುದ್ಧಿಗೆ ಯಾವ ರೀತಿಯ ಸಲಹೆಯನ್ನು ಕೊಟ್ಟನು, ಆ ಸಲಹೆಯನ್ನು ಕೊಡಬೇಕಾದ್ರೆ ಅವನಲ್ಲಿ ಯಾವ ರೀತಿಯ ಮನಸ್ಸಿತ್ತು, ಅವನ ಕುಟಿಲತನದ ಮನಸ್ಸಿನಿಂದಾಗಿ ಅವನು ಸುಳ್ಳಿನ ಆರೋಪವನ್ನು ಧರ್ಮಬುದ್ಧಿಯ ಮೇಲೆ ಹಾಕ್ತಾನೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ನ್ಯಾಯ ತೀರ್ಮಾನ ಮಾಡಿಕೊಡಬೇಕು ಅಂತ ಹೇಳಿ ಸುಳ್ಳು ಹೇಳುತ್ತಾ ಧರ್ಮಾಧಿಕರಣರಲ್ಲಿಗೆ ಹೋಗ್ತಾನೆ. ಧರ್ಮಾಧಿಕರಣರಲ್ಲಿಗೆ ಹೋಗಿ ಅಲ್ಲಿ ವೃಕ್ಷವನ್ನೇ ಸಾಕ್ಷಿಯಾಗಿಟ್ಟುಕೊಂಡು ನೀವು ನನಗೆ ನ್ಯಾಯ ಕೊಡಬೇಕು. ನನ್ನ ಗೆಳೆಯನಾದ ಧರ್ಮಬುದ್ಧಿ ಏನು ಮಾಡಿದ್ದಾನೆ? ಹೊನ್ನನ್ನೆಲ್ಲ ಕದ್ದಿದ್ದಾನೆ ಅಂತ ಹೇಳ್ತಾನೆ. ಹೀಗೆ ಧರ್ಮಾಧಿಕರಣರು ಹೇಗೆ ನ್ಯಾಯ ತೀರ್ಮಾನ ಮಾಡ್ತಾರೆ ಎನ್ನುವುದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಸರಿನಾ ಮಕ್ಕಳೇ? ಸರಿ, ಹಾಗಾದರೆ ನಿಮ್ಮ ಬಳಿ ಇರುವಂತಹ ಪುಸ್ತಕ ಅಥವಾ ನೋಟ್ಬುಕ್ಕು ಓಪನ್ ಮಾಡಿ ಚಟುವಟಿಕೆ ಮಾಡೋಣ ಅಲ್ವಾ? ಇಂದಿನ ಚಟುವಟಿಕೆ ನೋಡಿ, ಅಲ್ಲಿ ಕಂದ ಪದ್ಯ ಬಂದಿದೆ ಅಲ್ವಾ? ಅಲ್ಲಿ ಒಂದು ಕಂದ ಪದ್ಯ ಬಂದಿದೆ. ಆ ಕಂದ ಪದ್ಯ ಅಂದರೆ ಏನು? ಕಂದ ಪದ್ಯ ಅಂದರೆ ನಿಮಗೆ ಈಗಾಗಲೇ ಗೊತ್ತುಂಟು, ಇದು 4 ಸಾಲಿನ ಪದ್ಯ ಅಲ್ವಾ? ಇಲ್ಲಿ 4 ಸಾಲಿನ ಪದ್ಯದಲ್ಲಿ 1 ಮತ್ತು 3ನೇ ಪಾದಗಳು ಸಮವಾಗಿರ್ತದೆ. ಹೇಗೆ ಸಮವಾಗಿರ್ತದೆ ಅಂದರೆ 4 ಮಾತ್ರೆಗಳ 3 ಗಣಗಳಿಂದ ಕೂಡಿರ್ತದೆ. ಅದು 1 ಮತ್ತು 3ನೆಯ ಸಾಲುಗಳು 4 ಮಾತ್ರೆಗಳ 3 ಗಣಗಳು ಇರ್ತದೆ. 2 ಮತ್ತು 4ನೆಯ ಪಾದಗಳು ಸಮ ಆಗಿರ್ತದೆ. 4 ಮಾತ್ರೆಗಳ 5 ಗಣಗಳು ಇರ್ತದೆ. 4 ಮಾತ್ರೆಗಳ 5 ಗಣಗಳಿರ್ತದೆ. ಹೀಗಾಗಿ 1 ಮತ್ತು 2ನೇ ಪಾದಗಳು ಪೂರ್ವಾರ್ಧವೆಂತಲೂ 3 ಮತ್ತು 4ನೇ ಪಾದಗಳನ್ನು ಉತ್ತರಾರ್ಧವೆಂದಲೂ ಕರೆಯುತ್ತೇವೆ ಅಲ್ವಾ ಮಕ್ಕಳೇ? ಏನೋ 1 ಮತ್ತು 2ನೆಯ ಪಾದ ನೋಡಿ, ಅಲ್ಲಿ 1 ಮತ್ತು 2ನೇ ಪಾದ ಏನೋ ಪೂರ್ವಾರ್ಧ, 3 ಮತ್ತು 4ನೇ ಪಾದ ಏನೋ ಉತ್ತರಾರ್ಧ ಅಲ್ವಾ? ಸರಿ, ಅಲ್ಲಿ ನೋಡಿ, ಅಲ್ಲಿ ಪ್ರಸ್ತಾರ ಹಾಕಿದೆ ನೋಡಿ, 3 ಗಣಗಳು ಬರ್ತದೆ. 4 ಮಾತ್ರೆಯ 3 ಗಣಗಳು, ಒಟ್ಟು 12. 2ನೇ ಸಾಲಿನಲ್ಲಿ 4 ಮಾತ್ರೆಯ ಎಷ್ಟು ಗಣಗಳು ಬಂದಿದೆ? 5, ಒಟ್ಟು 20. ಹಾಗೆ ಉತ್ತರಾರ್ಧ ಕೂಡ ಇದೆ.
ಅದೇ ರೀತಿ ಇದನ್ನು ನೋಡಿಕೊಂಡು ನೀವು ಈ ಪದ್ಯಕ್ಕೆ ಪ್ರಸ್ತಾರ ಹಾಕಬೇಕು. ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದಂ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರಸ್ಯಾನೃತ ಬಲಂ ಎನಿಪ ವಾಕ್ಯಂ ನೆನೆಯುತ್ತುಂ ಅಂತ ಉಂಟು 4 ಸಾಲು. ಇದಕ್ಕೆ ನೀವು ಪ್ರಸ್ತಾರ ಹಾಕಬೇಕು ನಿಮ್ಮ ನೋಟ್ ಬುಕ್ಕಲ್ಲಿ, ಸರಿನಾ? ಇದು ಇವತ್ತಿನ ಚಟುವಟಿಕೆ. ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರು ಬರಬೇಕು. ಛಂದಸ್ಸಿನ ಹೆಸರು ಗೊತ್ತುಂಟು ನಿಮಗೆ, ಕಂದ ಪದ್ಯ ಅಲ್ವಾ? ಕಂದ ಪದ್ಯದ ಅಂದರೆ ಏನು, ಲಕ್ಷಣ ಬರಿಬೇಕು ಅದರ, ಸರಿನಾ? ನೋಟು ಬುಕ್ಕಲ್ಲಿ ಬರೀರಿ. ಸರಿ, ಇವತ್ತಿನ ಮನೆ ಕೆಲಸ ನೋಡಿ. ಅಲ್ಲಿ ಇವತ್ತಿನ ಮನೆ ಕೆಲಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇದನ್ನು ನೋಟ್ಸಲ್ಲಿ ಬರೀಲೇಬೇಕು ಇದಕ್ಕೆ ಉತ್ತರ. ಇವತ್ತು ಮಾಡಿದ ಪಾಠದಲ್ಲಿ ಇದೆ. ನಾನು ಪಾಠ ಮಾಡ್ತಾ ಹೋಗಬೇಕಾದ್ರೆ ಇದಕ್ಕೆ ಅದನ್ನು ಕೇಳಿದರೆ ಮಾತ್ರ ನಿಮಗೆ ಉತ್ತರ ಗೊತ್ತಾಗ್ತದೆ. ಆ ಉತ್ತರವನ್ನು ನೀವು ಬರಿಬೇಕಾಗ್ತದೆ, ವಾಕ್ಯ ಸಮೇತ ಬರಿಬೇಕು. ಪರೀಕ್ಷೆಗೆ ಬರೆಯುವಾಗಲೂ ನೀವು ವಾಕ್ಯ ಸಮೇತ ಬರಿಬೇಕು, ಇಲ್ಲದ್ರೆ 1 ಮಾರ್ಕು ಸಿಗುವುದಿಲ್ಲ 1 ವಾಕ್ಯದ ಪ್ರಶ್ನೆಗೆ. 1ನೇ ಪ್ರಶ್ನೆ, ವೃಕ್ಷ ಸಾಕ್ಷಿ ಕಥೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ? ಅಲ್ಲಿ ಪಾಠದಲ್ಲಿ ಉಂಟು, ನೋಡಿ ಬರಿಬೇಕು ವಾಕ್ಯ ಸಮೇತ. 2ನೇ ಪ್ರಶ್ನೆ, ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ಇದಕ್ಕೆ ಉತ್ತರ ಉಂಟು. 3ನೇದು, ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು? ಈಗ ಕೊನೆಗೆ ನಾನು ಹೇಳಿದ್ದೇನೆ ಯಾಕೆ ವಿಸ್ಮಯ ಹೊಂದಿದರು ಅಂತೇಳಿ. ಧರ್ಮಾಧಿಕರಣರು ವಿಸ್ಮಯ ಹೊಂದ್ತಾರೆ, ಅಷ್ಟೇ ಅಲ್ಲ ಧರ್ಮ ಬುದ್ಧಿಯೂ ಕೂಡ ಆಶ್ಚರ್ಯ ಆಗ್ತದೆ ಅಲ್ವಾ? ಯಾಕೆ ಅಂತ ನೀವು ಬರಿಬೇಕು 1 ವಾಕ್ಯದಲ್ಲಿ. ಇನ್ನು ಕೊಟ್ಟಿರುವ ಪ್ರಶ್ನೆ ಮಾತ್ರ ಇರೋದು, ಪ್ರಶ್ನೆಗಳಿಗೆಲ್ಲ 1 ಪ್ರಶ್ನೆ ಮಾತ್ರ ಇರೋದು. 3-4 ವಾಕ್ಯದಲ್ಲಿ ಉತ್ತರ ಬರಬೇಕು. ಇದು ಹೆಚ್ಚು ಬರುವಂಥ ಪ್ರಶ್ನೆ, ಪರೀಕ್ಷೆಗೆ ಹೆಚ್ಚು ಬರುವಂಥ ಈ ಒಂದು ಪ್ರಶ್ನೆ. ಇದನ್ನು ಬರೆದು ನೀವು ಬಾಯ್ಹಾಟ ಮಾಡಬೇಕು, ಗೊತ್ತಾಯ್ತಾ? ಪದೇ ಪದೇ ಬರುವಂಥ ಕ್ವಶನ್ ಇದು. ಧರ್ಮ ಬುದ್ಧಿಗೆ ದುಷ್ಟ ಬುದ್ಧಿಯು ಯಾವ ಸಲಹೆ ಇತ್ತನು ಅಂತ. ಇದಕ್ಕೆ ಉತ್ತರವೂ ಅಲ್ಲಿ ಇದೆ, ಸರಿನಾ? ಇನ್ನು ಮುಂದಿನ ಅವಧಿಯಲ್ಲಿ ನಾವು ಇದರ 2ನೇ ಭಾಗವನ್ನು ನೋಡುವ, ಸರಿನಾ ಮಕ್ಕಳೇ? ಅಲ್ಲಿವರೆಗೆ ನೋಟ್ಸು ಬರೆದು ಎಲ್ಲ ಕ್ಲೀನಾಗಿ ಇಡಿ, ಚಟುವಟಿಕೆ ಮಾಡಿ. ಮುಂದಿನ ಅವಧಿಯಲ್ಲಿ ನೋಡೋಣ, ಆಗ್ಬೋದಾ? ಮುಂದಿನ ಅವಧಿಯಲ್ಲಿ ಧರ್ಮಾಧಿಕರಣರು ಹೇಗೆ ನ್ಯಾಯ ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ನೋಡುವ. ಅಲ್ಲಿವರೆಗೂ ವಂದನೆಗಳು.